ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ನಾನು ಎರಡು ಥರ ಒಂದು ಮಿಲ್ಕ್ ಶೇಕು, ಆಪಲ್ ಮಿಲ್ಕ್ ಶೇಕು ಮತ್ತು ಒಂದು ಆಮ್ಲ ಅಂದರೆ ಆಮ್ಲ ಕ್ಯೂಬು ಮತ್ತು ಜ್ಯೂಸು ಎರಡೂ ಮಾಡ್ಬೋದು. ಇನ್ನೂ ಬೇರೆ ಬೇರೆ ರೀತಿಯೂ ಮಾಡ್ಬೋದು. ಅದಕ್ಕೆ ನಾನು ಇವಾಗ ಮೊದಲಿಗೆ ನೆಲ್ಲಿಕಾಯಿ ಕ್ಯೂಬ್ಸು ಮಾಡಿಕೊಂಡು ಡೈಲಿ ಕುಡಿಬೋದು, ಇಲ್ಲ ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ಇವಾಗ ಮೊದಲಿಗೆ ನಾನು ಒಂದು 10-15 ನೆಲ್ಲಿಕಾಯಿನ ತೊಳೆದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಒಳಗಡೆ ಒಂದು ಸೀಡ್ಸ್ ಇರುತ್ತೆ ದಪ್ಪದು, ಅದಕ್ಕೆ ನಾವು ನೋಡಿಕೊಂಡು ಮೇಲ್ಗಡೆದೇನು ಮಾತ್ರ ಕೈ ಹುಷಾರು. ಇಲ್ಲಾಂದರೆ ನಿಮ್ಗೆ ಈ ರೀತಿ ಕಟ್ ಮಾಡೋಕ್ಕಾಗಿಲ್ಲ ಅಂದರೆ ಡೈರೆಕ್ಟು ಈ ರೀತಿ ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ಜಜ್ಜಿಬಿಟ್ಟು ಬೀಜ ತೆಗೆದು ಮಾಮೂಲಿ ಇದನ್ನೆಲ್ಲ ನಾನು ನೋಡಿ ಕಟ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ. ನೀವು ಯಾವ ರೀತಿ ಬೇಕಾದ್ರೂ ಮಾಡ್ಕೋಬೋದು. ಇವಾಗ ಒಂದು ಜಾರ್ಗೆ ನಾನು ನೆಲ್ಲಿಕಾಯಿ ಹಾಕ್ಕೊಂಡು ಅದಕ್ಕೆ ಶುಂಠಿ ಹಾಕ್ಕೊಂಡಿದ್ದೀನಿ 1-2 ಇಂಚು, ಮತ್ತು ಹಸಿ ಕರಿಬೇವು ಹಾಕಬೇಕು, ಮತ್ತು 1.5 ಟೇಬಲ್ ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ 10-15 ತೊಗೊಂಡಿರೋದ್ರಿಂದ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸು, ಮತ್ತು ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಅಂದರೆ ನಾವಿದನ್ನು ಕ್ಯೂಬ್ ಥರ ಮಾಡಿ ಇಟ್ಕೊಂಡು ಡೈಲಿ ಮಾರ್ನಿಂಗು ಕುಡಿಬೋದು. ಈಗ ಅದನ್ನೆಲ್ಲ ಹಾಕ್ಕೊಂಡು ಒಂದು ಸಲ ನೀರು ಹಾಕ್ತಲೇ ಎಲ್ಲನೂ ಪುಡಿ ಮಾಡ್ಕೋಬೇಕು. ಆವಾಗ ಜೀರಿಗೆ, ಮೆಣಸು, ಶುಂಠಿ ಎಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆಮೇಲೆ ನಾವು ನೀರು ಹಾಕ್ಕೋಬೇಕು, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಅಂದರೆ ನಾವು ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಬರುತ್ತೆ ನೋಡಿ, ಅದನ್ನು ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ನಾವು ಆಮೇಲೆ ಅರಿಶಿನದ ಕೊನೆ ಸೀದ್ ಬರುತ್ತೆ, ಅದನ್ನು ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಅದಿಲ್ಲ ಅಂದರೆ ಈ ರೀತಿಯೂ ಮಾಡ್ಕೋಬೋದು. ಇವಾಗ ನೋಡಿ ಅದನ್ನೆಲ್ಲ ರುಬ್ಬಿಟ್ಟು ನಾನು ಒಂದು ಪಾತ್ರೆಗೆ ಜಾಲರಿ ಇಟ್ಕೊಂಡು ಜಾಲರಿಲಿ ನೀಟಾಗಿ ಸೋಸ್ಕೋಬೇಕು. ಮತ್ತು ನೋಡಿ ಅದರಲ್ಲಿ ರಸ ಇರುತ್ತಲ್ವ, ಅದನ್ನು ಹಿಂಡಿ ಎತ್ಕೋಬೇಕು. ನಿಮಗೆ ಸೋಸೋದೆಲ್ಲ ಬೇಡ ಅಂದಾಗ ಬೇಕಾದ್ರೆ ಫುಲ್ಲು ನುಣ್ಣಗೆ ಗ್ರೈಂಡ್ ಮಾಡಿ ಡೈರೆಕ್ಟ್ ಈ ರೀತಿ ಕ್ಯೂಬ್ ಮಾಡ್ಕೋಬೋದು. ಮಾಡಿಟ್ಕೊಂಡ್ರೆ ನಿಮಗೆ ತುಂಬಾ ಒಳ್ಳೆಯದು. ಏಕೆಂದರೆ ನಾವು ನೆಲ್ಲಿಕಾಯಿ ತಿನ್ನಬೇಕು ಅಂದರೆ ಸ್ವಲ್ಪ ಒಗರು ಅಂತೇಳಿ ಇದು ಮಾಡ್ತೀವಿ. ಇದರಲ್ಲಂತೂ ತುಂಬಾ ಒಳ್ಳೆ ಆರೋಗ್ಯಕರವಾದ ಬೆನಿಫಿಟ್ಸ್ ಇರೋದು. ವಿಟಮಿನ್ ಸಿ ಎಲ್ಲ ಇದೆ, ಮತ್ತು ನಮಗೆ ಬೊಜ್ಜು ಕರಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಡೊಳ್ಳೊಟ್ಟೆ ಇರೋರಿಗೆಲ್ಲನ ಬೊಜ್ಜು ಕರಗೋಸೋಕ್ಕೆ ಡೈಲಿ ಕುಡಿದ್ರೆ ತುಂಬಾ ಒಳ್ಳೆಯದು. ತುಂಬ ಅಂದರೆ ತುಂಬಾ ನಮಗೆ ಹೆಲ್ತಿಯಾಗಿರೋ ಅಂಥ ಬೆನಿಫಿಟ್ ಇದೆ. ನಾನು ಐಸ್ ಕ್ಯೂಬಿಗೆ ಇಟ್ಟು ಫ್ರಿಡ್ಜ್ಗೆ ಇಟ್ಟಿದ್ದೀನಿ. ಇವಾಗ ನೋಡಿ ಜ್ಯೂಸ್ ಬೇಕು ಅಂದರೆ ನೀವು ಇದಕ್ಕೆ ಸ್ವಲ್ಪ ಸ್ವೀಟ್ ಬೇಕು ನಮ್ಗೆ ಹಾಗೆ ಕುಡಿಯೋಕ್ಕಾಗಲ್ಲ ಅಂದಾಗ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ನೀವು ಕುಡಿಬೋದು. ನೋಡಿ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಬೇಸಿಗೆಯಲ್ಲಿ ಈ ರೀತಿ ಮಾಡಿಕೊಂಡು ತಿನ್ನೋದ್ರೆ ನಮ್ಮ ಕೂದಲಿಗೆ ಪ್ರತಿಯೊಂದಕ್ಕೂ ಇದು ತುಂಬಾ ಒಳ್ಳೆಯದು. ಹಾಗಾಗಿ ನಾವು ಇದನ್ನು ಡೈಲಿ ಒಂದೊಂದು ತಿಂದ್ರೂ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಡೈಲಿ ತಿನ್ನೋಕ್ಕಾಗಲಿಲ್ಲ ಅಂದರೆ ಈ ರೀತಿ ಕ್ಯೂಬ್ ಮಾಡಿ ಒಂದು ಜಿಪ್ ಲಾಕ್ ಕವರಲ್ಲಿ ಈ ರೀತಿ ಎತ್ತಿಟ್ಕೊಂಡ್ರೆ ನೀವು ಡೈಲಿ ಒಂದೊಂದು ಗ್ಲಾಸು ಬೆಳಗ್ಗೆ ಹೊತ್ತು ಕುಡಿಬೋದು. ಅಂದರೆ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿರೋದ್ರಿಂದ ನಿಮ್ಗೆ ಅಷ್ಟು ಒಗರು ಅಂತ ಅನಿಸಲ್ಲ. ನಿಮಗೆ ಬೇಕು ಅಂದರೆ ಒಂದು ಸ್ಪೂನು ಜೇನುತುಪ್ಪ ಹಾಕ್ಕೊಂಡು ಕುಡ್ಕೋಬೋದು. ತುಂಬಾ ಹೆಲ್ದಿ ಫುಲ್ಲು ಡ್ರಿಂಕು ಇದೂ. ಈಗ ಇನ್ನೊಂದು ಡ್ರಿಂಕು, ಏಕೆಂದರೆ ನಾವು ಜ್ಯೂಸ್ ಅಂಗಡಿಲಿ ಹೋಗಿ ಜ್ಯೂಸ್ ಎಲ್ಲ ಕುಡಿತಾ ಇರ್ತೀವಲ್ವ, ಅದನ್ನು ಮನೇಲೇ ಮಾಡ್ಕೋಬೋದು. ಕಮ್ಮಿ ಇದರಲ್ಲಿ ಎಲ್ಲರೂ ಮಾಡ್ಕೊಂಡು ಕುಡಿಬೋದು. ಬಟ್ ಹಾಲೊಂದು ಬೇಕಷ್ಟೇ. ಅದಕ್ಕೆ ಹಾಲು, ಸಕ್ಕರೆ ಮತ್ತು ಐಸ್ ಕ್ಯೂಬ್ ಇದ್ದರೆ ತುಂಬಾ ಒಳ್ಳೆಯದು. ಮತ್ತು ಆಪಲ್ 2 ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಏಲಕ್ಕಿ ಪೌಡರು. ಈಗ ಇದನ್ನು ನಾನು ಸಣ್ಣಗೆ ಕಟ್ ಮಾಡ್ಕೋಬೇಕು, ಏಕೆಂದರೆ ದಪ್ಪ ದಪ್ಪ ಹಾಕಿದ್ರೆ ಬೇಗ ಇದಾಗಲ್ಲ. ಮತ್ತು ಇದು ಸಿಪ್ಪೆನೂ ನಾನು ತೆಗ್ದಿಲ್ಲ, ಹಾಗೆಯೇ ಕಟ್ ಮಾಡ್ತಾಯಿದ್ದೀನಿ. ತುಂಬಾ ಒಳ್ಳೆಯದು. ಫ್ರೆಶ್ಶಾಗಿ ಮನೇಲೇ ಮಾಡ್ಕೋಬೋದು. ನಾವು ಜ್ಯೂಸ್ ಅಂಗಡಿಲಿ ಹೋಗಿ ಕುಡಿತಾ ಇರ್ತೀವಿ, ಇಲ್ಲ ಅಂತಲ್ಲ. ಈಗ ಮನೇಲೆಲ್ಲ ಹಣ್ಣು ಇರುತ್ತೆ, ತಿನ್ನಲ್ಲ, ಸುಮ್ಮನೆ ಹಾಳು ಮಾಡ್ತಾರೆ. ಹಿಂಗೆ ಮಿಲ್ಕ್ ಶೇಕ್ ಥರ ಆದರೆ ಗ್ಯಾರಂಟಿ ಅದು ಹಣ್ಣೆಲ್ಲ ಖಾಲಿಯಾಗಿ ಹೋಗ್ಬಿಡುತ್ತೆ.
ಯಾವುದೂ ಇರಲ್ಲ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೂ ಸಖತ್ ಇಷ್ಟ ಆಗುತ್ತೆ. ಹೊರ್ಗಡೆ ಕುಡಿಯೋದ್ಕಿಂತ ಮನೆಯಲ್ಲೇ ಕುಡಿಯೋದು ತುಂಬಾ ಅಲ್ಲಿ ಜಾಸ್ತಿ ಐಸ್ ಹಾಕ್ಬಿಟ್ಟು ಕೊಟ್ಬಿಡ್ತಾರೆ, ಹಾಲೇ ಹಾಕಲ್ಲ. ನಾವು ಹಾಲು ಹಾಕಿ ಮಾಡೋದ್ರಿಂದ ಇನ್ನೂ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇವಾಗ ನೋಡಿ ಅದನ್ನೆಲ್ಲ ಒಂದು ಜಾರ್ಗೆ ಹಾಕಿ ನಾನು ಒಂದು ಅರ್ಧ ಮಾತ್ರ ಆಪಲ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಸ್ಪೂನು ಅಂದರೆ ಒಂದು ಮೀಡಿಯಮ್ ಚಿಕ್ಕ ಸ್ಪೂನಲ್ಲಿ 3 ಸ್ಪೂನು ಶುಗರ್ ಹಾಕಿದ್ದೀನಿ. ಒಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೋತೀನಿ ಫಸ್ಟು. ಏಕೆಂದರೆ ನಾವು ಕಟ್ ಮಾಡಿರೋದು ನೀಟಾಗಿ ಸ್ಮ್ಯಾಶ್ ಆಗಬೇಕು, ಆವಾಗ ನಮಗೆ ಜ್ಯೂಸು ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೂ ಒಂದು ಆಪಲ್ಲು ಬೇಗನೆ ಬ್ಲ್ಯಾಕ್ ಆಗಿಬಿಡುತ್ತಲ್ವ. ಈಗ ನೋಡಿ ತುಂಬ ಗಟ್ಟಿಗೆ ಮಾಡ್ಕೊಂಬಿಟ್ರೆ ಆಪಲ್ಲು ಮಿಲ್ಕ್ ಶೇಕು ಒಂಥರ ಕಲರ್ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ನಾವು ಸ್ವಲ್ಪ ತೆಳುವಾಗಿ ಮಾಡಿಕೊಂಡಷ್ಟು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಜಾಸ್ತಿ ಹಾಲಾಕಿ ಮಾಡೋದ್ರಿಂದ ಇವಾಗ ನೋಡಿ ನಾನು ಸ್ವಲ್ಪ ಹಾಕಿ ಸ್ಮ್ಯಾಶ್ ಮಾಡೋದ್ನಲ್ಲ, ಇವಾಗ ಕಲರ್ ಚೇಂಜ್ ಆಗಿತ್ತಲ್ಲ, ಇವಾಗ ಸ್ವಲ್ಪ ಹಾಲು ಹಾಕ್ಬಿಟ್ಟಿದ್ದೀನಿ. ಈಗ ಮತ್ತೆ ನಮ್ಗೆ ಎಷ್ಟು ಬೇಕು ಕ್ವಾಂಟಿಟಿಲಿ ಅಷ್ಟನ್ನು ಹಾಲು ಹಾಕ್ಕೋಬೇಕು. ಅತಿ ಜಾಸ್ತಿನೂ ಹಾಲು ಹಾಕ್ಕೋಬಾರ್ದು. ನಾವು ಅರ್ಧ ಆಪಲಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಲು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಇವಾಗ ಅದನ್ನು ಒಂದು ಜಾಲರಿಯಲ್ಲಿ ಸೋಸ್ಕೋಬೇಕು. ಯಾಕೆಂದರೆ ನಾವು ಸಿಪ್ಪೆ ಏನು ತೆಗ್ದಿಲ್ವಲ್ಲ, ಆ ಸಿಪ್ಪೆ ಎಲ್ಲ ಇರುತ್ತೆ, ಹಾಗೇ ಕುಡಿಯೋಕ್ಕೆ ಬಾಯಿಗೆ ಸಿಗುತ್ತೆ. ಅದ್ರ ಬದಲು ಈ ರೀತಿ ಸೋಸ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಒಂದು 2 ಆಪಲಲ್ಲೇ ನಾವು ಇಡೀ ಮನೆಯವರೆಲ್ಲ ಒಂದು 4 ಜನ ಇದ್ದರೆ ಆಗೋಗ್ಬಿಡುತ್ತೆ. ತುಂಬ ಹೆಲ್ದಿಯಾದಂಥ ಒಂದು ಮಿಲ್ಕ್ ಶೇಕು ರೆಡಿ ಆಯಿತು ನೋಡಿ. ಇದು ಸ್ವಲ್ಪ ಗಟ್ಟಿ ಮಾಡೋಕ್ಕೆ ಸ್ವಲ್ಪ ಕಲರ್ ಚೇಂಜ್ ಇದೆ, ಇದು ಕಲರ್ ಕರೆಕ್ಟಾಗಿದೆ. ಇವಾಗ ಇದಕ್ಕೆ ಐಸ್ ಕ್ಯೂಬ್ ಹಾಕ್ಕೊಂಡು ಬಿಸಿಲು ಟೈಮಲ್ಲಿ ಈ ರೀತಿ ಕುಡಿತಾ ಇದ್ದರೆ ನಮಗೆ ನಾವೆಷ್ಟು ಕೂಲಾಗಿ ಫ್ರೆಶ್ ಅಪ್ ಆಗಿ ಇದ್ಬಿಡ್ತೀವಿ ಗೊತ್ತಾ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.